ನೋಡುವ ಈ ಎರಡು ಕಣ್ಣುಗಳು ಎಂತ ಅದ್ಭುತ ಅಲ್ವೇ. ಈ ಇಡೀ ಜಗತ್ತಿನಲ್ಲಿ ಎಂತೆಂಥ ಸುಂದರ ಸೃಷ್ಟಿ, ಆಮೇಲೆ ಆಕಾಶ, ಭೂಮಿ, ನೀರು, ವಿಧ ವಿಧವಾದ ಟಿವಿಯಲ್ಲಿ ಧಾರಾವಾಹಿಗಳು, ಚಲನಚಿತ್ರಗಳು, ಹಾಗೂ ಈ ಕಣ್ಮನ ಸೆಳೆಯುವ ಪ್ರವಾಸ ಮಂದಿರಗಳು, ದೇವಸ್ಥಾನಗಳು, ಈ ಎಲ್ಲವನ್ನು ಈ ಎರಡು ಕಣ್ಣುಗಳಿಂದ ನಾವು ನೋಡಬಹುದು. ಈ ಎರಡು ಕಣ್ಣುಗಳಿಂದ ನೋಡುವಂತೆ ಮಾಡಿದ ಮೊದಲನೇ ದೇವರು ತಂದೆ ತಾಯಿ. ಮೊದಲನೇ ದೇವರು ತಂದೆ ತಾಯಿ. ಆಮೇಲೆ ನಮಗೆ ಇಲ್ಲೇ ಸೃಷ್ಟಿಯಾಗಬೇಕು, ನಾವು ಇಲ್ಲೇ ಹೋಗಬೇಕು ಅಂತ ಬರೆದಿರೋ ಆ ಬ್ರಹ್ಮದೇವ ಮತ್ತು ಮುಕ್ಕೋಟಿ ದೇವಸ್ಥಾನಗಳ ಆಶೀರ್ವಾದದಿಂದ ನಾವು ಈ ಭೂಮಿ ಮೇಲೆ ಮಾನವ ಜನ್ಮವಾಗಿ ಹುಟ್ಟಿ ಬಂದಿದ್ದೇವೆ. ಈ ಕಣ್ಗಳಿಂದ ಅದ್ಭುತವಾದ ಜಗತ್ತನ್ನು ನೋಡುತ್ತೇವೆ. ಅಂದ ಮೇಲೆ ಈ ಜಗತ್ತಿಗೆ ತಂದ ನಮ್ಮ ತಂದೆ ತಾಯಿಗೆ ನಾವು ಋಣಿ ಆಗೇ ಇರದಿದ್ರೆ, ಋಣಿಯಾಗಿ ಇರದೇ ಇದ್ದಿದ್ರೆ ನಮಗೆ ಆ ಮುಕ್ತಿ ಅನ್ನೋದು ಸಿಗೋದೇ ಇಲ್ಲ. ಮತ್ತೆ ಹಂದಿ, ನಾಯಿ ಏನೇನೋ ಆಗಿ ಹುಟ್ಟಿ ಬರಬಹುದು. ಇದು ನನ್ನ ಅನಿಸಿಕೆ. ದೇವರು ಇದ್ದಾನೆ, ಈ ಸೃಷ್ಟಿ ಇದೆ ಅಂದಮೇಲೆ ದೇವರು ಇರಲೇಬೇಕಲ್ವೇ. ದೇವರು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾವು ದುಡಿದ್ರೆ ಮಾತ್ರ ದುಡಿಮೆಯೇ ದೇವರು. ಅಂದರೆ ಈ ಸೃಷ್ಟಿಯಲ್ಲಿ ಬಹಳ ಅದ್ಭುತವಾದದ್ದು ನಮ್ಮ ಶಕ್ತಿ ಮತ್ತು ಈ ಯುಕ್ತಿಯನ್ನು ಉಪಯೋಗಿಸಿ ನಾವು ಏನು ಬೇಕಾದರೂ ಸಾಧನೆ ಮಾಡಬಹುದು. ಯಾರೋ ಒಬ್ರು ಹೋಟೆಲ್ನಲ್ಲಿ ಕೆಲಸ ಮಾಡೋರು ಏನ್ ಬೇಕಾದ್ರೂ ಆಗ್ಬೋದು, ಏನ್ ಬೇಕಾದ್ರೂ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಅದೇ ಒಬ್ಬ ಕೂಲಿ ಕಾರ್ಮಿಕನ ಮಕ್ಕಳು ಜಿಲ್ಲಾಧಿಕಾರಿ ಅಥವಾ ಅತ್ಯುನ್ನತ ವಿಶ್ವೇಶ್ವರಯ್ಯ ಅಂತ ಇಂಜಿನಿಯರ್ ಅಂತವರು ಏನ್ ಬೇಕಾದ್ರೂ ಆಗ್ಬೋದು. ಆದ ಕಾರಣ ಈ ಭೂಮಿಗೆ ತಂದ ಮೊದಲನೇ ನಮನ ತಂದೆ ತಾಯಿಗಳಿಗೆ. ತಂದೆ ತಾಯಿ ದೇವರು ನೋಡ, ಭಕ್ತಿಯಿಂದ ಪೂಜೆ ಮಾಡ, ಈ ಹಾಡನ್ನು ಬರೆದು ಈ ಸದ್ಯದಲ್ಲೇ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡಿ ಪ್ರತಿಯೊಂದು ಯೂಟ್ಯೂಬ್, ಫೇಸ್ಬುಕ್, ಆಮೇಲೆ ಶೇರ್ ಚಾಟ್, ಮೋಜ್ ಮತ್ತು ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಸ್ಪೀಚ್ ಮತ್ತು ಹಾಡು ನಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಡಾಕ್ಟರ್ ಬಾಲಗೌರಿರಪ್ಪ ಪಾಟೀಲ್, ಬೆಳಗಾವಿ.